ಸೊ ನಮಸ್ಕಾರ ಫ್ರೆಂಡ್ಸ್, ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತಿಂದ. ಇವತ್ತಿನ ದಿನ ನೋಡ್ತಾ ಇದ್ದೀರಾ, ನನ್ನ ಹಿಂದೆ ಕೋಸು ಫಸ್ಟ್ ಕ್ಲಾಸಾಗಿ ಬಂದಿದೆ. ಇವತ್ತು ಕರೆಕ್ಟಾಗಿ ಡೇಟ್ ಸಮೇತ ಹೇಳ್ಬೇಕಂದ್ರೆ ಸೊ 45 ದಿನ ಆಯಿತು. 16ನೇ ತಾರೀಕು ಅಕ್ಟೋಬರ್. ಸೊ ಸಿಕ್ಕಾಬಟ್ಟೆ ನೋಡಿ, ಏಲಕ್ಕಿ ನೇಂದ್ರ ಒಂದು ಬ್ಯಾಚಲ್ಲಿ ಹಾಕಿದ್ದೀರಿ. ಕ್ಯಾಬೇಜು ಅಂದರೆ ಎಲೆಕೋಸು, ಮೆಣಸಿನ್ಕಾಯಿ, ತಿರ್ಗಾ ಕಬ್ಬು, ಆಮೇಲೆ ತಿರ್ಗಾ ಇನ್ನೊಂದು ಬ್ಯಾಚ್ ಏಲಕ್ಕಿ ನೇಂದ್ರ ಏಲಕ್ಕಿ ಮತ್ತು ಕಳಿಂಗ್ರೆ ವಾಟರ್ಮೆಲನ್. ಸೊ ಇದಿಷ್ಟು ಇರೋವಾಗ ಒಂದೊಂದೇ ಡೇಟ್ ನೋಡ್ಕೊಂಡು ನಾನು ಹೇಳಬೇಕಾಗಿದೆ. ಸೊ ಇಲ್ಲಿ ಕ್ಯಾಬೇಜ್ ನಾವು ಹಾಕಿರೋದು 16ನೇ ತಾರೀಕು 10ನೇ ತಿಂಗಳು. ಸೊ ಇವತ್ತು 11ನೇ ತಿಂಗಳು 27. ಸೊ ಹೆಚ್ಚು ಕಮ್ಮಿ 45 ದಿನ ಆಗಿದೆ. ಸೊ 45 ಆಗಿಲ್ಲ. ಹಾಂ, ಸೊ ನೋಡ್ಬೋದು ಕ್ಯಾಬೇಜ್ ವೀಕ್ಷಕರೇ, ಹುಳ ಬಾಧೆ ಸಿಕ್ಕಾಬಟ್ಟೆ. ಯಾಕಂದರೆ ನಾವು ಮೆಣಸಿನ್ಕಾಯಿ ಕಷಾಯ ಕಂಟಿನ್ಯೂಸ್ ಆಗಿ ನಾವು 2 ದಿನ ಹೊಡಿಬೇಕು ಒಂದೊಂದು ಸತಿ. ಅಂದರೆ ವಾರಕ್ಕೊಂದು ಸತಿ ನಾವೇನು ಹೊಡಿತಾ ಇದ್ದೀವಿ ಅದ್ರಲ್ಲಿ ಕಂಟ್ರೋಲ್ ಆಗೋಲ್ಲ ಒಂದೊಂದು ಸತಿ. ಆವಾಗ ನೀವೇನು ಮಾಡಬೇಕು, 3 ದಿನಕ್ಕೇ ಹೊಡಿಬೇಕು. ನೋಡ್ಬೋದು ಕ್ವಾಲಿಟಿ ಫಸ್ಟ್ ಕ್ಲಾಸ್ ಆಗಿದೆ. ನಮ್ಮದು ಗ್ರೋತ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ನೋಡ್ಬೋದು ಎಲೆ ಅಗಲ ಕ್ವಾಲಿಟಿ. ಸೊ ಏನಂದರೆ ನಮಗೆ ಮೇಯ್ನು ಹುಳ ಬಾಧೆ. ಏನಂತೀರಾ ಸುರೇಶ್? ಸಿಕ್ಕಾಬಟ್ಟೆ ಹುಳ ನೋಡಿ, ಅಲ್ಲೇ ನಿಮ್ಮ ಕಾಲ ಹತ್ರ ತೋರಿಸ್ತೀನಿ ಅಲ್ಲಿ. ಸೊ ಬಂದೆ ಆ ಕಡೆಗೆ. ಸೊ ನಾನು ಹೇಳೋದು, ನಾವು 100% ನ್ಯಾಚುರಲ್ ಫಾರ್ಮಿಂಗ್ ಮಾಡೋವಾಗ ನಾವು ಒಬ್ಬರೇ ತಿನ್ನೋದಲ್ಲ, ಹುಳಕ್ಕೂ ನೇಚರ್ಗೂ ಒಂದು ಸ್ವಲ್ಪ ಬಿಡಬೇಕಾಗುತ್ತೆ. ಇವಾಗ ಹುಳ ಬಂತು ಅಂತ ನಾನು ಹೇಳೋದು, ಅರ್ಧ ಎಕರೆಗೆ 12,000 ಹಾಕಿದ್ದೀವಿ ನಾವು. ಇವಾಗ 2,000 ಹುಳ ತಿನ್ಕೊಳ್ಳಿ, ಆಯಿತಾ? ಸೊ ನಾವು ಹುಳ ಬಂತು ಅಂದ್ಬಿಟ್ಟು ಇರೋಬರೋ ಔಷಧಿ ಹಂಗಂದ್ರೇನು, ಕೆಮಿಕಲ್ ಮಾಡೋರು, ಕೆಮಿಕಲ್ ಔಷಧಿ ಹೊಡೆಯೋರ್ಗೇನು ಹುಳ ಇಲ್ವೇ ಇಲ್ವಾ? ತಪ್ಪು ಮಾಹಿತಿ. ಅವ್ರಿಗೂ ಹುಳ ಇರುತ್ತೆ, ನಮ್ಮದ್ರಲ್ಲೂ ಹುಳ ಇರುತ್ತೆ. ಅವ್ರದ್ದು 10% ಹೋಗುತ್ತೆ, ಬಟ್ಟು 100% ಅವರು ಜಾಸ್ತಿ ಖರ್ಚು ಮಾಡಿರ್ತಾರೆ ಬೆಳೆಯೋಕ್ಕೆ. ಸೊ ನಮ್ಮದು ಬೆಳೆಯೋಕ್ಕೆ ಕಮ್ಮಿ ಖರ್ಚು, ತುಂಬ ಕಮ್ಮಿ ಖರ್ಚು ಇರೋದ್ರಿಂದ ನೀವು ಮಾಡಬೇಕಾಗಿರೋದು ಮೆಣಸಿನ್ಕಾಯಿ ಕಷಾಯ ಹೊಡಿಲೇಬೇಕು 100%. ನೋಡಿ ಎಷ್ಟು ಫಸ್ಟ್ ಕ್ಲಾಸಾಗಿ ಬಂದಿದೆ. ಸೊ ಉಳಿದ್ದು ನಾನು ಹೇಳ್ದಂಗೆ 10 ದಿನಕ್ಕೆ ಒಂದು ಸತಿ ಹೊಡೀರಿ. ಹೋಗ್ಲಿಲ್ವಾ 3 ದಿನಕ್ಕೆ 3 ದಿನಕ್ಕೂ ಕಂಟಿನ್ಯೂಸ್ ಆಗಿ ಹೊಡೆದ್ಬಿಡಿ. ಆವಾಗ ನಿಮಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ನೋಡ್ಬೋದು, ಒಂದು ಲೈನ್ ಫುಲ್ ತೋರಿಸ್ಕೊಂಡು ಹೋಗ್ತೀನಿ. ಸೊ ಹುಳ ಇಲ್ಲ ಅನ್ನೋದೇನಿಲ್ಲ, 100% ಇದೆ. ಬಟ್ ಏನಂದರೆ 20% ನಾವು ಬರಲ್ಲ ಅಂತ ತೆಗ್ದಾಕಿದ್ರು ನೋಡಿ ಏನು ಫಸ್ಟ್ ಕ್ಲಾಸ್ ಆಗಿದೆ. ಇದಕ್ಕಿಂತ ಕ್ವಾಲಿಟಿ ಬೇಕಾ ವೀಕ್ಷಕರೇ? ಮತ್ತೆ ಒಂದೊಂದು ಹುಳ ತಿಂದಿರ್ತವೆ. ಹೌದೌದು, ನೋಡಿ ಇದು ಎಷ್ಟು ಚೆನ್ನಾಗಿದೆ ಎಲೆ, ನೋಡಿ ಕ್ವಾಲಿಟಿ ನೋಡಿ. ಇದಕ್ಕಿಂತ ಏನಾದ್ರು ನೀವು ಚೆನ್ನಾಗಿ ಬೆಳೆಯೋದು ಗೊತ್ತಿದ್ರೆ ನನಗೆ ಹೇಳ್ಕೊಡಿ. ನೋಡಿ ಇವಾಗ ಇದು ಹುಳ ತಿಂದಿದೆ. ಸೊ ಹುಳ ಏನು ತಿಂದಿದೆ ಇದನ್ನು ನಾವು ಕಿತ್ತಾಕ್ಬಾರ್ದು, ಹಂಗೆ ಇರಲಿ. ಯಾಕಂದರೆ ಹುಳ ಪಾಡಿಗೆ ಹುಳ ಮೇಯ್ತಾ ಇರಲಿ. ನೋಡಿ ಇದು ಪಕ್ಕದ ಗಿಡನೇ ಚೆನ್ನಾಗಿರುತ್ತೆ. ಏನು ಹೇಳಿ? ನೋಡಿ ಪಕ್ಕದ್ದು 4 ಗಿಡನೂ ಚೆನ್ನಾಗಿದೆ. ಇದು ಒಂದು ಹುಳ ಮೇಯ್ದಿದೆ ಅಂದರೆ ಇದನ್ನು ಕಿತ್ತಾಕ್ಬಿಟ್ರೆ ಆಚೆ ಬಿಸಾಕಿದ್ರೂ ತಿನ್ನೋಕ್ಕೆ ಅಂತ. ಇವಾಗ ಇಲ್ಲಿ ಯಾವ್ದಾದ್ರು ಹೊಸ ಹುಳ ಬಂದರೆ ಇದಕ್ಕೆ ಬರೋದು, ಇದಕ್ಕೆ ಹೋಗಲ್ಲ. ಯಾಕಂದರೆ ಇದು ಅಟ್ರಾಕ್ಷನ್ ಮಾಡ್ತಾ ಇರುತ್ತೆ, ವೀಕ್ ಇರೋದ್ರಿಂದ ಹುಳ ತಿಂದು ಇದು ಅಟ್ರ್ಯಾಕ್ಟ್ ಮಾಡುತ್ತೆ. ಬೇರೆ ಹುಳನೂ ಇದಕ್ಕೆ ಬಂದು ತಿನ್ನುತ್ತೆ. ಸೊ ಹಾಗಾಗಿ ನೋಡಿ ಕಂಪ್ಲೀಟು ಒಂದು ಲೈನ್ ಫುಲ್ ತೋರಿಸ್ಬಿಡ್ತೀನಿ. ನೋಡ್ಬೋದು ಆ ಕಡೆನೂ ಫಸ್ಟ್ ಕ್ಲಾಸಾಗಿ ಬಂದಿದೆ. ನಲವತ್ತೈದು ದಿನ ಎಲೆಕೋಸು ಕಟ್ತಾ ಇದೆ. ಮಧ್ಯ ಎಲ್ಲೋ ಮಧ್ಯ ಈ ಥರ ಆಗಿರುತ್ತೆ. ಇದು ಚಿಕ್ಕದಿದ್ದಾಗೇ ಹುಳ ತಿನ್ಬಿಟ್ರೋದ್ರಿಂದ. ಆಮೇಲೆ ನೆರಳು ನೋಡಿ, ಈ ಎಲೆ ಮುಚ್ಕೊಂಡಿದೆ, ಈ ಎಲೆ ಮುಚ್ಕೊಂಡಿದೆ. ಒಂದೊಂದು ಈ ಥರ ವೇಸ್ಟ್ ಇದು ಬೆಳೆಯೋಕ್ಕೆ ಬರ್ತಾಯಿದೆ, ಬಟ್ ಬಿಡ್ತಾಯಿಲ್ಲ. ಸೊ ಹಾಗಾಗಿ ನೋಡಿ, ಇದು ಇವಾಗ ಹುಳ ಜಾಸ್ತಿ ತಿಂದಿರೋದ್ರಿಂದ ಇದೆಲ್ಲ ಹೆಂಗೆಂಗೋ ಬಂದಿದೆ. ಅರ್ಧ ಎಲೆ ತಿಂದಿದೆ. ಸೊ ಹೊಸ ಎಲೆ ಬರ್ತಾಯಿದೆ, ಹುಳ ತಿಂದಿದೆ. ಸೊ ಹಾಗಾಗಿ ಎಲ್ಲೋ 10% ಆ ಥರ ಆಗುತ್ತೆ. ತಲೆನೇ ಕೆಡ್ಸ್ಕೊಬೇಡಿ. ಯಾಕಂದರೆ ನೀವು ಕೆಮಿಕಲಲ್ಲಿ ಬೆಳೆದಿರೋರು ಗೊತ್ತಿರುತ್ತೆ ನಿಮಗೆ. ಕೆಮಿಕಲಲ್ಲಿ ಬೆಳೆದ್ರೂ ಇದೇ ಕಥೆನೇ. ಬಟ್ ನಮಗೆ ಇದು ಖರ್ಚು ಕಮ್ಮಿ ಇರೋದ್ರಿಂದ ನಿಮಗೆ 20% ಬಿಟ್ಟರೂ ಏನೂ ತೊಂದರೆ ಇಲ್ಲ. ನೋಡಿ ಇದಕ್ಕೆ ಸಿಕ್ಕಾಬಟ್ಟೆ ಹುಳ.
ತೊಂದರೆ ಇಲ್ಲ. ಸೊ ಅದನ್ನೇ ಹೇಳಿದ್ದು ನಾನು, ಕಂಪ್ಲೀಟ್ 20% ಬಿಟ್ಟಾಕಿ 12,000 ಗಿಡ ಹಾಕಿದ್ದೀವಿ. ನೋಡೋಣ, ನೋಡ್ತಾ ಇದ್ದೀರಾ ಅಪ್ಡೇಟು. ಒಟ್ಟಿನಲ್ಲಿ ನಾನು ತೋರಿಸ್ತಾ ಇರೋದು ಇವಾಗ ಕ್ವಾಲಿಟಿ ಎಷ್ಟು ದಪ್ಪ ಬಂದಿದೆ, ಯಾವ ಥರ ಬಂದಿದೆ ಅಂತ ನೋಡಿ. ಫಸ್ಟ್ ಕ್ಲಾಸ್ ಆಗಿದೆ. ನೋಡಿ ಸೂಪರಾಗಿದೆ. ಇದು ನೋಡಿ ಹುಳ ತಿಂದಿದೆ ಇದು. ಸೊ ಏನು ತೊಂದರೆ ಇಲ್ಲ. ಆ ಕಡೆ ಪಕ್ಕ 4 ಗಿಡ ಫಸ್ಟ್ ಕ್ಲಾಸ್ ಆಗೇ ಇದೆ. ಹಂಗಂತ ನಾವು ಹುಳಕ್ಕೆ ಸಿಕ್ಕಾಬಟ್ಟೆ ಔಷಧಿ ಹೊಡೆದ್ರೆ ಕೆಮಿಕಲ್ಲು ನೋಡಿ, ಇದು ಒಂದು ಎಲೆಗೂ ಹುಳ ಇಲ್ಲ. ಸೊ ಎಲ್ಲ 10-20% ಹೋಗುತ್ತೆ. ಒಂದು ಎಕರೆಗೆ ನೀವು 24,000 ಗಿಡ ಹಾಕೋರು, 4,000 ಗಿಡ ಹೋಗಲಿ, ನಮಗೆ ಬೇಕಾಗಿರೋದು 20,000 ಗಿಡ. ಸೊ ಕೆಮಿಕಲ್ ಇಲ್ಲದೆ ಬರೋದೇ ಇಲ್ಲ ಅಂತಿರಲ್ಲ ಫ್ರೆಂಡ್ಸ್. ನೀವು ಹೇಳಿ, ಕಮೆಂಟ್ ಮಾಡಿ, ಇನ್ನೇನು ಬೇಕು. ಫಸ್ಟ್ ಕ್ಲಾಸ್ ಆಗಿದೆ. ಇವಾಗ ಡಿಸೆಂಬರು ನೆಕ್ಸ್ಟು ಸಿಕ್ಕಾಬಟ್ಟೆ ಬೇರೆ ತರಕಾರಿಗಳು ಬೆಳೆಯೋರಿಗೆ ಸಿಕ್ಕಾಬಟ್ಟೆ ರೋಗ ಇರುತ್ತೆ. ಮುಟ್ರು ರೋಗ ಸಿಕ್ಕಾಬಟ್ಟೆ. ಮೆಣಸಿನ್ಕಾಯಿ ತೋರಿಸ್ತೀನಿ, ನಮ್ಮದೇನು ಮುಟ್ರು ರೋಗ ಬಂದೇ ಇಲ್ಲ ಅಂತಲ್ಲ, 100% ನಮ್ಮದು ಬರುತ್ತೆ. ಬಟ್ ಇದೇ ಟೈಮ್ಗೆ ಬೇರೆಯವ್ರದ್ದು ಕಂಪೇರ್ ಮಾಡಿದ್ರೆ ಬೆಟರು. ನೋಡಿ ಸೊ ನಂದು ಕೈ ಇಟ್ಟು ತೋರಿಸ್ತೀನಿ ನಿಮಗೆ ಡಿಫ್ರೆನ್ಸು, ಒಂದೊಂದು ಎಲೆ ಎಷ್ಟೆಷ್ಟು ಅಗಲ ಇದೆ ಅಂತ. ಆವಾಗ ಗೊತ್ತಾಗುತ್ತೆ ನಿಮಗೆ. ನೋಡಿ 45 ದಿನ ಸೊ ಫಸ್ಟ್ ಕ್ಲಾಸ್ ಆಗಿದೆ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟ್ 11 ಎಕರೆ ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, G9 ಬಾಳೆ, ತರಕಾರಿಗಳಲ್ಲಿ ಕೋಸು, ಮೆಣಸಿನ್ಕಾಯಿ ಮತ್ತು ಇವಾಗ ಕಳ್ಳಿಂಗ್ರಿ ಹಾಕಿದ್ದೀರಿ. ಜಸ್ಟ್ 24ನೇ ತಾರೀಕು ನವೆಂಬರ್. ಸೊ ಅದ್ರದ್ದು ನಿಮಗೆ ಕಂಪ್ಲೀಟ್ ಅಪ್ಡೇಟ್ ಬರುತ್ತೆ. ಎಲ್ಲದಕ್ಕೂ ಯೂಟ್ಯೂಬ್ ಫಾಲೋ ಮಾಡಿ. ಫಸ್ಟ್ ಅರ್ತ್ ಆ್ಯಪ್ ಅಂತ ನೀವು ನಿಮ್ಮ ಪ್ಲೇಸ್ಟೋರು ಅಂದರೆ ಆ್ಯಂಡ್ರಾಯ್ಡಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಪ್ರತಿಯೊಂದು ಮಾಹಿತಿ, ಯಾವ ಥರ ಮಾಡೋದು, ಏನು ಔಷಧಿ ಹಾಕ್ತಾಯಿದ್ದೀವಿ, ಯಾವ ಥರ ಕೊಡ್ತಾಯಿದ್ದೀರಿ, ಪ್ರತಿಯೊಂದು ಮಾಹಿತಿ ಇರುತ್ತೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ, ನಮಸ್ಕಾರ.